ನಮಸ್ಕಾರ ಎಲ್ಲರಿಗೂ ಸವಿರುಚಿ ಅಡುಗೆ ಮನೆಗೆ ಸ್ವಾಗತ. ತೊಗರಿಬೇಳೆ ರೈಸ್ ಬಾತ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಇಷ್ಟು ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಬರುತ್ತೆ. ತರಕಾರಿ ಅಂತೂ ಜಾಸ್ತಿ ಬೇಡವೇ ಬೇಡ. ಏನೇನು ತರಕಾರಿ ಬೇಕು ನೋಡೋಣ. ಈರುಳ್ಳಿ, ಟೊಮೆಟೊ ಹಾಗೆ ಹಸಿರು ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆ ಶುರು ಮಾಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಅದು ಬಿಸಿ ಆದ ತಕ್ಷಣ ಜೀರಿಗೆ ಸಾಸಿವೆ ಹಾಕಿ ಚಟಪಟ ಅಂತಿದ್ದಂಗೆ ಕರಿಬೇವನ್ನು ಹಾಕ್ಕೊಳ್ಬೇಕು. ಇವಾಗ ಹೆಚ್ಚಿಟ್ಕೊಂಡಿರುವ ಮೆಣಸಿನ್ಕಾಯಿನೂ ಹಾಕ್ಕೊಂಡೆ, ಹಾಗೆ ಈರುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ. ಮತ್ತೇನಪ್ಪ ಅಂದರೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲೇ. ಇವಾಗ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ದಯವಿಟ್ಟು ಇದನ್ನು ಹಾಕ್ಕೊಳ್ಳಿ. ಹಾಗೆ ಟೊಮೆಟೊನೂ ಆ್ಯಡ್ ಮಾಡ್ಕೊಂಡಿದ್ದಾಯಿತು. ಇವಾಗ ಒಂದು 3 ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡಿ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳ್ಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ, ಮತ್ತೆ ಬೇಕಿದ್ರೆ ಹಾಕ್ಕೊಳ್ಬೋದು. 3 ನಿಮಿಷ ಹೀಗೆ ಫ್ರೈ ಮಾಡಿ ವಾಶ್ ಮಾಡಿರುವ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ ಮಿಕ್ಕಿರೋದನ್ನ ಹಾಕ್ಕೊಂಡಿದ್ದಾಯಿತು. ಇವಾಗ ಒಂದು ಬೌಲಷ್ಟು ನೆನೆಸಿಟ್ಕೊಂಡು ವಾಶ್ ಮಾಡಿರುವ ತೊಗರಿಬೇಳೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಇವಾಗ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಜಾಸ್ತಿ ನೀರು ಹಾಕೋದು ಬೇಡ, ಅದು ಸಮ ಪ್ರಮಾಣಕ್ಕೆ ಬಂದರೆ ಸಾಕು. ಉದುರುದುರಾಗಿ ಪರ್ಫೆಕ್ಟಾಗಿ ಬರುತ್ತೆ, ಮೆತ್ತಗಾಗೋದಿಲ್ಲ. ನಿಮ್ಮ ಮನೇಲಿರೋ ಸಾಂಬಾರು ಪೌಡ್ರೇ ಆಗಿರಲಿ ಅಥವಾ ಪಲಾವ್ ಪೌಡ್ರು ಏನೇ ಇರಲಿ, ಅದನ್ನೇ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಸಖತ್ ಟೇಸ್ಟ್ ಬರುತ್ತೆ. ಜಾಸ್ತಿ ಯಾವುದೇ ರೀತಿಯ ಬೇರೆ ಬೇರೆ ಪೌಡರ್ ಆ್ಯಡ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ನಿಮಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೋ ಅದನ್ನೇ ಹಾಕ್ಕೊಳ್ಳಿ. ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಅದ್ರ 3/4 ಭಾಗದಷ್ಟು ಬೇಳೆ ತೊಗೊಳ್ಬೇಕು, ಆವಾಗ ಮಾತ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 3ರಿಂದ 4 ವಿಷಲ್ ಆದರೆ ಸಾಕು. ಪರ್ಫೆಕ್ಟಾಗಿ ಉದುರುದುರಾಗಿ ರೆಡಿ ಆಗುತ್ತೆ. ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಉದುರುದುರಾಗಿ ಚೆನ್ನಾಗಿ ಬಂದಿದೆ. ಬಿಸಿ ಬಿಸಿಯಾಗಿ ಒಳ್ಳೆ ಟೇಸ್ಟು, ಹೊಸ ಟೇಸ್ಟು. ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದ್ದು. ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.